ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಚಿಕ್ಕಣ್ಣ ಕನ್ನಡದ ಪ್ರಸಿದ್ಧ ಮತ್ತು ಬೇಡಿಕೆಯ ಹಾಸ್ಯ ನಟ. ಇಂಥ ಚಿಕ್ಕಣ್ಣ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ, ಇವರ ಜೀವನದ ಹಾದಿ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1984 ಜೂನ್ 22ರಂದು ಜನನ. ಫ್ರೆಂಡ್ಸ್, ಚಿಕ್ಕಣ್ಣ ಹುಟ್ಟಿದ್ದು 1984 ಜೂನ್ 22ನೇ ತಾರೀಕು ಮೈಸೂರು ಜಿಲ್ಲೆಯ ಬಲ್ಲಹಳ್ಳಿ ಎಂಬಲ್ಲಿ. ತಂದೆ ಭೈರೇಗೌಡ, ತಾಯಿ ನಿಂಗಮ್ಮ. ಈ ದಂಪತಿಯ 5 ಮಕ್ಕಳಲ್ಲಿ 4ನೇಯವರಾಗಿ ಜನಿಸಿದ್ರು ಚಿಕ್ಕಣ್ಣ. ಇವರಿಗೆ 3 ಅಕ್ಕಂದಿರು, 1 ತಂಗಿ. ಮೊದಲ 3 ಮಕ್ಕಳು ಹೆಣ್ಣಾಗಿದ್ರಿಂದ ಗಂಡು ಮಗು ಜನಿಸಲಿ ಅಂತ ತಾಯಿ ನಿಂಗಮ್ಮ ದೇವರಲ್ಲಿ ಬೇಡಿಕೊಳ್ತಿದ್ರಂತೆ. ಆಗ ಹುಟ್ಟಿದ್ದೇ ಚಿಕ್ಕಣ್ಣ. ಇವರ ಪೂರ್ತಿ ಹೆಸರು ಚಿಕ್ಕಣ್ಣೇಗೌಡ. ಇವರದ್ದು ಒಕ್ಕಲಿಗ ಸಮುದಾಯ, ಕೃಷಿಕ ಕುಟುಂಬ. ಹುಟ್ಟೂರಲ್ಲಿ ಆರಂಭಿಕ ಶಿಕ್ಷಣ. ಚಿಕ್ಕಣ್ಣ ಪ್ರಾಥಮಿಕ ಶಿಕ್ಷಣ ಪಡೆದಿದ್ದು ಬಲ್ಲಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ. ಓದೋದ್ರಲ್ಲಿ ಮುಂದಿದ್ದ ಇವರು 4ನೇ ತರಗತಿಯಲ್ಲೇ 120, 130 ಮಗಿಯನ್ನ ಪಟಪಟ ಅಂತ ಹೇಳ್ತಿದ್ರು. ಹೀಗಿದ್ರು ಓದೋಕೆ ತಂದೆಯಿಂದ ಸಪೋರ್ಟ್ ಸಿಗ್ಲಿಲ್ಲ. 5ನೇ ಕ್ಲಾಸ್ ಪಾಸ್ ಆಗ್ತಿದ್ದಂತೆ ಓದಿದ್ದು ಸಾಕು, ಮನೇಲಿ ದನ ಕರುಗಳನ್ನ ನೋಡ್ಕೊಂಡಿರು ಅಂದ್ಬಿಟ್ರು. ಕೊನೆಗೆ ಹಾಗೋ ಹೀಗೋ ಅಪ್ಪನನ್ನ ಒಪ್ಪಿಸಿ ಶಿಕ್ಷಣ ಮುಂದುವರಿಸಿದ್ರು. ಈ ನಡುವೆ ಕುಟುಂಬ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ರು. ಮನೆ ಯಜಮಾನ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ಇದರ ಪರಿಣಾಮ ತಾಯಿ ನಿಂಗಮ್ಮ ಮತ್ತು ಹೆಣ್ಣು ಮಕ್ಕಳೇ ಗಾರೆ ಕೆಲಸ ಮಾಡಿ ಕುಟುಂಬವನ್ನ ನಿರ್ವಹಿಸಿದ್ರು. ಅಪ್ಪ ಅಂದ್ರೆ ಮಕ್ಕಳಿಗೆ ಭಯ. ಚಿಕ್ಕಂದಿನಲ್ಲಿ ಅಪ್ಪನನ್ನ ಕಂಡ್ರೆ ಚಿಕ್ಕಣ್ಣ ಸೇರಿದಂತೆ ಮನೇಲಿ ಎಲ್ರೂ ಭಯ ಪಡ್ತಿದ್ರು. ಚಿಕ್ಕ ಪುಟ್ಟದಕ್ಕೆಲ್ಲ ಹೆಂಡತಿ ಮಕ್ಕಳ ಮೇಲೆ ಕೈ ಮಾಡ್ತಿದ್ದಿದ್ದೇ ಇದಕ್ಕೆ ಕಾರಣ. ಮಗ ಶಾಲೆ ಮುಗಿಸಿ ಕ್ರಿಕೆಟ್, ಕುಂಟೆಬಿಲ್ಲೆ ಆಡೋಕೆ ಹೋದ್ರೆ ಸಾಕು, ದನಗಳಿಗೆ ಮೇವು ಹಾಕಿಲ್ವಾ, ನೀರು ಕುಡಿಸಿಲ್ವಾ ಅಂತ ಓಡಾಡಿಸ್ಕೊಂಡು ಹೊಡಿತಿದ್ರು. ಅಪ್ಪನ ಕೈಲಿ ಪ್ರತಿದಿನ ಪೆಟ್ಟು ತಿಂದೆ ಬೆಳೆದ್ರು ಚಿಕ್ಕಣ್ಣ. 12ನೇ ವಯಸ್ಸಲ್ಲೇ ಗಾರೆ ಕೆಲಸ. ಚಿಕ್ಕಣ್ಣ 7ನೇ ಕ್ಲಾಸ್ ಪಾಸ್ ಆಗ್ತಿದ್ದಂತೆ ಸ್ಕೂಲ್ ಬಿಡು ಅಂತ ಮತ್ತೊಮ್ಮೆ ಗದರಿಸಿದ್ರು ತಂದೆ. ಆದ್ರೆ ಮಗ ಒಪ್ಲಿಲ್ಲ. ಪಕ್ಕದೂರು ಬೀರಿಹುಂಡಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣ ಪಡೆದ್ರು. ರಜಾ ಸಿಕ್ಕಾಗ ಗಾರೆ ಕೆಲಸ ಮಾಡಿ ಹೂವು ಮಾರಿ ಶಿಕ್ಷಣಕ್ಕೆ ದುಡ್ಡು ಹೊಂದಿಸಿದ್ರು. ಕಾಲಕ್ರಮೇಣ ಓದೋ ಕಡೆ ಗಮನ ಕಮ್ಮಿಯಾಗಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಹೆಚ್ಚಾದ್ವು. ರನ್ನಿಂಗ್, ಲಾಂಗ್ ಜಂಪ್ ನಂತಹ ಆಟಗಳಲ್ಲಿ ಭಾಗವಹಿಸಿದ್ರು. ಹಾಡು, ಏಕಪಾತ್ರ ಅಭಿನಯ, ನಾಟಕಗಳಲ್ಲಿ ಬಹುಮಾನ ಗೆದ್ರು. ಆದ್ರೆ ಮಗ ಸ್ಟೇಜ್ ಹತ್ತೋದು, ಊರಲ್ಲಿ ನಡೆಯೋ ನಾಟಕಗಳಲ್ಲಿ ಪಾತ್ರ ಮಾಡೋದು ತಂದೆಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಒಂದ್ಸಲ ಮಗ ನಾಟಕದಲ್ಲಿ ಪಾತ್ರ ಮಾಡ್ತಾನೆ ಅಂತ ಗೊತ್ತಾಗಿ ಕತ್ತಿ ಹಿಡ್ಕೊಂಡು ಸ್ಟೇಜ್ ಮುಂದೆ ಕಾಯ್ತಾ ಕೂತಿದ್ರು. ಕೊನೆಗೆ ಊರಿನವರು ತಂದೆಯನ್ನ ತಡೆದು ಚಿಕ್ಕಣ್ಣರಿಂದ ಪಾತ್ರ ಮಾಡಿಸಿದ್ರು. ಇಷ್ಟೆಲ್ಲ ಆದ್ಮೇಲೆ ಮನೆಗೆ ಹೋದ್ರೆ ಅಪ್ಪ ಸಾಯಿಸಿ ಬಿಡ್ತಾರೆ ಅನ್ಕೊಂಡು 1 ವಾರ ಆ ಕಡೆ ಮುಖನೂ ಹಾಕಿರ್ಲಿಲ್ವಂತೆ. SSLC ಕಂಪ್ಲೀಟ್, PUC ಡ್ರಾಪ್ ಔಟ್. ಮನೆ ಮಾರಿದ ಅಪ್ಪ, ಬೀದಿಗೆ ಕುಟುಂಬ. SSLC ಮುಗಿಸಿದ ಚಿಕ್ಕಣ್ಣಗೆ ಕಾಲೇಜು ಮೆಟ್ಟಿಲು ಹತ್ತೋ ಆಸೆ ತುಂಬಾ ಇತ್ತು. ಅದರಂತೆ ಮೈಸೂರಿನ ಬನುಮಯ್ಯ PU ಕಾಲೇಜು ಸೇರಿದ್ರು. ಈ ನಡುವೆ ತಂದೆ ಭೈರೇಗೌಡ ದಿಢೀರ್ ಅಂತ ಮನೆ ಜಮೀನೆಲ್ಲ ಮಾರಿ ಎಲ್ಲಿಗೋ ಹೋಗ್ಬಿಟ್ರು. ಇದರಿಂದ ಕುಟುಂಬ ಬೀದಿಗೆ ಬಂತು. ಇಂಥ ಟೈಮಲ್ಲಿ ನೆರವಿಗೆ ಬಂದ ಸ್ಥಳೀಯರೊಬ್ರು ಉಳಿದುಕೊಳ್ಳಲು ಮನೆ ಕೊಟ್ರು. ಕುಟುಂಬ ನಿರ್ವಹಣೆ ಮಾಡಲು ಅಮ್ಮ, ಅಕ್ಕಂದಿರ ಜೊತೆ ಚಿಕ್ಕಣ್ಣ ಕೂಡ ಫುಲ್ ಟೈಮ್ ಗಾರೆ ಕೆಲಸಕ್ಕೆ ಇಳಿದ್ರು. PUC ಶಿಕ್ಷಣ ಅರ್ಧಕ್ಕೆ ನಿಂತೋಯ್ತು. ಕೆಲಸದ ಜೊತೆಗೆ ನಾಟಕಗಳಲ್ಲೂ ಪಾತ್ರ. ನಂತರ ಧಾರಾವಾಹಿ, ಕಾಮಿಡಿ ಕಿಲಾಡಿಗಳು. ಚಿಕ್ಕಣ್ಣಗೆ ದುಡ್ಡಿನ ಅವಶ್ಯಕತೆ ಎಷ್ಟಿತ್ತಂದ್ರೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಗಾರೆ ಕೆಲಸ, ಸಂಜೆ ಬಳಿಕ ನಾಟಕಗಳಲ್ಲಿ ಪಾತ್ರ ಮಾಡಿ ಹಣ ಸಂಪಾದಿಸಿದ್ರು. ನಾಟಕಗಳಲ್ಲಿ ಇವರ ಪಾತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಹೋಯ್ತು. ಇದರ ಬೆನ್ನಲ್ಲೇ ದೃಶ್ಯ ಕಲಾವೇದಿಕೆ ಎಂಬ ನಾಟಕ ತಂಡ ಮತ್ತು ನಗೆಲೋಟ ಎಂಬ ನಾಟಕ ತಂಡಗಳನ್ನ ಸೇರಿ ಹಲವು ನಾಟಕಗಳಿಗೆ ಬಣ್ಣ ಹಚ್ಚಿದ್ರು. ಈ ನಡುವೆ ಹೂಮಾಲೆ ಸೇರಿದಂತೆ ಕೆಲವೊಂದು ಧಾರಾವಾಹಿಗಳಲ್ಲೂ ಚಿಕ್ಕ ಚಿಕ್ಕ ಪಾತ್ರ ನಿರ್ವಹಿಸಿದ್ರು. 2007-8ರಲ್ಲಿ ಕಾಮಿಡಿ ಕಿಲಾಡಿಗಳಲ್ಲಿ ಅವಕಾಶ ಪಡೆದ್ರು. ಇದೇ ಟೈಮಲ್ಲಿ ಕುರಿ ಪ್ರತಾಪ್ ಸೇರಿದಂತೆ ಹಲವು ಹಾಸ್ಯ ಕಲಾವಿದರ ಪರಿಚಯವಾಯಿತು. ಚಿಕ್ಕಣ್ಣ ಸ್ಕಿಟ್ ನೋಡಿ ಯಶ್ ಖುಷ್. ಕಿರಾತಕನ ಮೂಲಕ ಚಿತ್ರರಂಗಕ್ಕೆ. ಅದು 2010-11ರ ಸಮಯ. ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಚಿಕ್ಕಣ್ಣ ಮಾಡಿದ
ಸ್ಕಿಟ್ ನೋಡಿ ನಟ ಯಶ್ ಖುಷಿಯಾಗಿದ್ರು. ಆಕ್ಟಿಂಗ್ ನ್ಯಾಚುರಲ್ ಆಗಿದೆಯಲ್ಲ ಅನ್ಕೊಂಡು ಕಿರಾತಕ ಸಿನಿಮಾಗೆ ಚಿಕ್ಕಣ್ಣ ಹೆಸರನ್ನ ರೆಫರ್ ಮಾಡಿದ್ರು. ಆದ್ರೆ ಚಿಕ್ಕಣ್ಣ ಪೇಮೆಂಟ್ ಸ್ವಲ್ಪ ಜಾಸ್ತಿ ಕೇಳ್ಬಿಟ್ರು. ಈ ವಿಚಾರಕ್ಕೆ ಚಿಕ್ಕಣ್ಣ ಮತ್ತು ಡೈರೆಕ್ಟರ್ ಮಧ್ಯೆ ಸ್ವಲ್ಪ ಕ್ಲಾಶ್ ಆಗಿ ಸಿನಿಮಾ ಮಾಡಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ರು ಚಿಕ್ಕಣ್ಣ. ಕೊನೆಗೆ ಯಶ್ ಉಳಿದ ಪೇಮೆಂಟ್ ನಾನ್ ಕೊಡ್ತೀನಿ ಅಂತ ಚಿಕ್ಕಣ್ಣರನ್ನ ಸಮಾಧಾನ ಪಡಿಸಿ ಸಿನಿಮಾಗೆ ಒಪ್ಪಿಸಿದ್ರು. ಅಂದ್ಹಾಗೆ ಚಿಕ್ಕಣ್ಣರನ್ನ ಸಿನಿಮಾಗೆ ಹಾಕೋಬೇಡಿ, ಅವರದು ಐರನ್ ಲೆಗ್ ಹಾಗೆ ಹೀಗೆ ಅಂತ ಹಲವರು ಯಶ್ ರ ಕಿವಿ ತುಂಬಲು ಯತ್ನಿಸಿದ್ರಂತೆ. ಆದ್ರೆ ಯಶ್ ಯಾವುದಕ್ಕೂ ಕೇರ್ ಮಾಡ್ಲಿಲ್ಲ. ಕೊನೆಗೆ 2011ರಲ್ಲಿ ತೆರೆ ಕಂಡ ಕಿರಾತಕ ಸಿನಿಮಾ ಹಿಟ್ ಆಯ್ತು. ಚಿಕ್ಕಣ್ಣ ಪಾತ್ರಕ್ಕೂ ಪ್ರಶಂಸೆ ವ್ಯಕ್ತವಾಯಿತು. ಈ ನಡುವೆ ಉದಯ ಕಾಮಿಡಿ ಚಾನೆಲ್ ನಲ್ಲಿ ಆಂಕರಿಂಗ್ ಕೆಲಸವೂ ಸಿಕ್ತು. ಒಂದಾದ ಮೇಲೊಂದರಂತೆ ಆಫರ್. ಗಾರೆ ಕೆಲಸಕ್ಕೆ ಇಟ್ರು ಫುಲ್ ಸ್ಟಾಪ್. ತಮ್ಮ ಮೊದಲ ಸಿನಿಮಾ ಹಿಟ್ ಆದ್ರೂ ಉದಯ ಕಾಮಿಡಿಯಲ್ಲಿ ಆಂಕರಿಂಗ್ ಕೆಲಸ ಸಿಕ್ರು ಚಿಕ್ಕಣ್ಣ ಗಾರೆ ಕೆಲಸ ಮಾಡೋದನ್ನ ಮಾತ್ರ ಬಿಟ್ಟಿರ್ಲಿಲ್ಲ. ಕೆಲಸ ಬಿಟ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ತರ ಆಗಿಬಿಡುತ್ತೆ ಅನ್ನೋ ಭಯ ಕಾಡ್ತಿತ್ತು. ಕಾಲಕ್ರಮೇಣ ಒಂದಾದ ಮೇಲೊಂದರಂತೆ ಅವಕಾಶಗಳು ಸಿಗ್ತಾ ಹೋದ್ವು. ಇದರ ಬೆನ್ನಲ್ಲೇ ಸುಮಾರು 12 ವರ್ಷಗಳ ಗಾರೆ ಕೆಲಸದ ಜರ್ನಿಗೆ ಫುಲ್ ಸ್ಟಾಪ್ ಇಟ್ರು. ಬಳಿಕ ರಾಜಹುಲಿ ಸಿನಿಮಾದಲ್ಲಿ ಮತ್ತೊಮ್ಮೆ ಅವಕಾಶ ಕೊಡಿಸಿದ್ರು ಯಶ್. ಅದಾದ ಬಳಿಕ ಶರಣ್ ಜೊತೆ ನಟಿಸಿದ ಅಧ್ಯಕ್ಷ ಸಿನಿಮಾದಿಂದ ಎಲ್ಲರ ಮನೆ ಮಾತಾದ್ರು. ಅವಾರ್ಡ್ ಗಳನ್ನ ಗೆದ್ರು. ಆಮೇಲೆ ಹಿಂದೆ ತಿರುಗಿ ನೋಡಲೇ ಇಲ್ಲ. 2024ರಲ್ಲಿ ಉಪಾಧ್ಯಕ್ಷ ಸಿನಿಮಾ ಮೂಲಕ ನಾಯಕ ನಟನಾದ್ರು. ಮದ್ವೆ ವದಂತಿ, ಫೋಟೋ ವೈರಲ್. ಕೊರೋನಾ ಲಾಕ್ ಡೌನ್ ಟೈಮಲ್ಲಿ ಚಿಕ್ಕಣ್ಣ ರಹಸ್ಯವಾಗಿ ನಟಿ ತ್ರಿವೇಣಿ ರಾವ್ರನ್ನ ಮದುವೆಯಾಗಿದ್ದಾರೆ ಅನ್ನೋ ವದಂತಿ ಹರಿದಾಡಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಫೋಟೋ ಒಂದು ವೈರಲ್ ಆಗಿತ್ತು. ಬಳಿಕ ಸ್ಪಷ್ಟನೆ ನೀಡಿದ ತ್ರಿವೇಣಿ ರಾವ್, ನಮಗೆ ಮದುವೆಯಾಗಿಲ್ಲ, ಅದು ಸಿನಿಮಾದಲ್ಲಿ ಬರುವ ಸನ್ನಿವೇಶದ ಫೋಟೋ ಅಂದ್ರು. ರೇಣುಕಾಸ್ವಾಮಿ ಕೇಸ್ನಲ್ಲಿ ವಿಚಾರಣೆ. ದರ್ಶನ್ ಬಗ್ಗೆ ಚಿಕ್ಕಣ್ಣ ಹೇಳೋದೇನು? ಚಿಕ್ಕಣ್ಣರನ್ನ 2024ರಲ್ಲಿ ನಡೆದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಬೆಂಗಳೂರು ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಹತ್ಯೆ ಹಿಂದಿನ ದಿನ ಆರೋಪಿ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ರು ಎಂಬ ಕಾರಣಕ್ಕೆ ವಿಚಾರಣೆ ನಡೆದಿತ್ತು. ಅಂದ್ಹಾಗೆ ಚಿಕ್ಕಣ್ಣ ಮತ್ತು ದರ್ಶನ್ ತುಂಬಾ ಕ್ಲೋಸ್. ಇಂಥ ದರ್ಶನ್ ದೂರದಿಂದ ರಫ್ ಅನಿಸಬಹುದು, ಆದ್ರೆ ಹತ್ತಿರದಿಂದ ನೋಡಿರೋ ನಂಗೆ ವಯಸ್ಸಾಗಿರೋ ಮಗು ಥರ ಅಂತ ಈ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳಿದ್ರು ಚಿಕ್ಕಣ್ಣ. ಚಿಕ್ಕಣ್ಣ ಬಳಿ ಎಷ್ಟು ಕೋಟಿ ಆಸ್ತಿ ಇದೆ? ಫ್ರೆಂಡ್ಸ್, ಚಿಕ್ಕಣ್ಣ ಮೈಸೂರಲ್ಲಿ ಶ್ರೀ ಚಾಮುಂಡೇಶ್ವರಿ ಮೇಕೆ ಮತ್ತು ನಾಟಿ ಕೋಳಿ ಫಾರ್ಮ್ ಹೊಂದಿದ್ದಾರೆ. ಇಲ್ಲಿ ನೂರಾರು ಕೋಳಿ, ಕುರಿ, ಜಾನುವಾರು, ಪಕ್ಷಿಗಳನ್ನ ಸಾಕಿದ್ದಾರೆ. ವಿವಿಧ ಗಿಡಗಳನ್ನ ನೆಟ್ಟಿದ್ದಾರೆ. ಇಂಥ ಚಿಕ್ಕಣ್ಣ ಬಳಿ 10 ಕೋಟಿಯಿಂದ 20 ಕೋಟಿವರೆಗೆ ಆಸ್ತಿ ಇರಬಹುದು ಅಂತ ಅಂದಾಜಿಸಲಾಗಿದೆ. ಇಷ್ಟೆಲ್ಲ ದುಡ್ಡಿದ್ರು ತಂದೆ ಇಲ್ವಲ್ಲ, ಅವರನ್ನ ಉಳಿಸಿಕೊಳ್ಳಲು ಆಗಲಿಲ್ವಾ ಅನ್ನೋ ಕೊರಗು ಚಿಕ್ಕಣ್ಣಗಿದೆ. ಇವರ ತಂದೆ ಹೃದಯಾಘಾತದಿಂದ 2017ರಲ್ಲಿ ಪ್ರಾಣ ಕಳ್ಕೊಂಡ್ರು. ಸೊ ಫ್ರೆಂಡ್ಸ್, ಇದಿಷ್ಟು ಗಾರೆ ಕೆಲಸ ಮಾಡ್ತಿದ್ದ ಚಿಕ್ಕಣ್ಣ ಕನ್ನಡದ ಪ್ರಸಿದ್ಧ ಮತ್ತು ಬೇಡಿಕೆಯ ಹಾಸ್ಯ ನಟನಾಗಿದ್ದು ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.